ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ಟಡಿಲೀಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ಜೂನ್ 16 ಒಂದು ಕರೆಂಟ್ ಅಫೇರ್ಸ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಬಿಕಾಸ್ ನಾವು ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ಬೇಗನೆ ನೋಟಿಫಿಕೇಷನ್ ಬರುತ್ತೆ. ನೋಡಿ, ಮೊದಲೇ ಪ್ರಶ್ನೆ ಅಂತ ಕೇಳಿದ್ರೆ, ವಿಶ್ವ ಸ್ಪರ್ಧಾತ್ಮಕ ಸೂಚ್ಯಂಕ 2022ರಲ್ಲಿ ಭಾರತದ ಸ್ಥಾನ ಎಷ್ಟು ಅಂತಕ್ಕಂಥ ಪ್ರಶ್ನೆಯನ್ನು ಕೇಳಿದ್ದಾರೆ. ಸೊ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಂದರೆ ಮೊದಲನೇ ಆಪ್ಷನ್ನು 37. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ವರ್ಲ್ಡ್ ಕಾಂಪಿಟೇಟಿವ್ನೆಸ್ ಇಂಡೆಕ್ಸ್ ಅಂತ ಹೇಳ್ತೀವಿ. ಇಂಡೆಕ್ಸದಲ್ಲಿ ಭಾರತ 37ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಇದರ ಮೇಲೆ ಯಾಕೆ ಪ್ರಶ್ನೆಯನ್ನು ಕೇಳಲಾಗಿತ್ತಂದರೆ, ನ್ಯೂಸ್ ಪೇಪರಲ್ಲಿ ಆರ್ಟಿಕಲ್ ಕಾಣಿಸ್ಕೊಂಡಿದೆ ನೋಡಿ, ಏನಂತ ಸ್ಪರ್ಧಾತ್ಮಕ ಸೂಚ್ಯಂಕ ಭಾರತಕ್ಕೆ 37ನೇ ಸ್ಥಾನ ಅಂತ ನ್ಯೂಸ್ ಪೇಪರಲ್ಲಿ ಆರ್ಟಿಕಲ್ ಕಾಣಿಸಿಕೊಂಡಿದ್ದರಿಂದಾಗಿ ಇದರ ಮೇಲೆ ಪ್ರಶ್ನೆಯನ್ನು ಕೇಳಲಾಗಿದೆ. ಸೊ ದಟ್ ನಿಮ್ಮ ಎಕ್ಸಾಮಲ್ಲಿ ಕೂಡ ಇದೇ ಥರನಾಗಿ ಪ್ರಶ್ನೆಯನ್ನು ಕೇಳಬಹುದು, ಎಲ್ಲರ ತಲೆಯಲ್ಲಿ ಇರಬೇಕು. ಸೊ ಇದರ ಬಗ್ಗೆ ನಾವು ಮಾತಾಡ್ತಾ ಬಂದಾಗ ನೋಡಿ, ವಿಶ್ವ ಸ್ಪರ್ಧಾತ್ಮಕ ಸೂಚ್ಯಂಕ ಇದನ್ನು ಬಿಡುಗಡೆ ಮಾಡೋ ಒಂದು ಸಂಸ್ಥೆ ಇರಬೇಕಲ್ವಾ. ಹಾಗಾದರೆ ಯಾವ ಸಂಸ್ಥೆ ಇದನ್ನು ಬಿಡುಗಡೆ ಮಾಡುತ್ತಂದರೆ ದಟ್ ಈಸ್ ಇನ್ಸ್ಟಿಟ್ಯೂಟ್ ಫಾರ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಡೆವಲಪ್ಮೆಂಟ್ ಅಂತಕ್ಕಂಥದ್ದು. ಇನ್ಸ್ಟಿಟ್ಯೂಟ್ ಫಾರ್ ಮ್ಯಾನೇಜ್ಮೆಂಟ್ ಡೆವಲಪ್ಮೆಂಟ್ ಅಂತಕ್ಕಂಥ ಸಂಸ್ಥೆ ಏನು ಮಾಡುತ್ತೆ, ಪ್ರತಿ ವರ್ಷ ವಿಶ್ವ ಸ್ಪರ್ಧಾತ್ಮಕ ಸೂಚ್ಯಂಕವನ್ನು ಬಿಡುಗಡೆ ಮಾಡುತ್ತೆ. ಈ ಸೂಚ್ಯಂಕದಲ್ಲಿ ಭಾರತದ ಸ್ಥಾನ ಎಷ್ಟು ಅಂದರೆ 37ನೇ ಸ್ಥಾನವನ್ನು ಪಡೆದುಕೊಂಡಿದೆ 2022ರಲ್ಲಿ. ಹಾಗಾದರೆ 2021ರಲ್ಲಿ ಭಾರತ ಎಷ್ಟನೇ ಸ್ಥಾನವನ್ನು ಪಡೆದುಕೊಂಡಿತ್ತಂದರೆ 43ನೇ ಸ್ಥಾನವನ್ನು ಪಡೆದುಕೊಂಡಿತ್ತು. ಭಾರತವು 6 ಸ್ಥಾನಗಳನ್ನು ಜಿಗಿತ ಕಂಡಿದೆ, ಅಂದರೆ 6 ಸ್ಥಾನಗಳ ಹೆಚ್ಚುವರಿಯಾಗಿದೆ. ನೋಡಿರಿ, 43ನೇ ಸ್ಥಾನದಲ್ಲಿರೋರು ಎಷ್ಟಕ್ಕೆ ಬಂದಿದ್ದೇವೆ ರೀ, 37ನೇ ಸ್ಥಾನಕ್ಕೆ ಬಂದಿದ್ದೀವಿ. ಅಂದರೆ ದೇರ್ ಈಸ್ ಅ ಡಿಫ್ರೆನ್ಸ್ ಆಫ್ 6. ಅರ್ಥಾಯ್ತಾ, 6 ಸ್ಥಾನಗಳನ್ನು ನಾವೇನು ಮಾಡಿದ್ವಿ, ಒಳ್ಳೆಯ ಪರ್ಫಾರ್ಮೆನ್ಸನ್ನು ತೋರಿಸಿದ್ದೇವೆ. ಇನ್ನು ಇದು ಭಾರತದಲ್ಲಿನ ಆರ್ಥಿಕ ಚಟುವಟಿಕೆಗಳು ಮೇಲ್ಮುಖವಾಗಿ ಸಾಗುತ್ತಿರುವುದನ್ನು ತೋರಿಸಿದೆ ಎಂದು IMD ಹೇಳಿದೆ. IMD ಅಂದರೆ ಇನ್ಸ್ಟಿಟ್ಯೂಟ್ ಫಾರ್ ಮ್ಯಾನೇಜ್ಮೆಂಟ್ ಡೆವಲಪ್ಮೆಂಟ್ ಅಂತಕ್ಕಂಥ ಸಂಸ್ಥೆ ಏನು ಹೇಳಿದೆ ಅಂದರೆ, ಭಾರತ 6 ಸ್ಥಾನಗಳಲ್ಲೇ ಇಂಪ್ರೂವ್ಮೆಂಟ್ ಕಂಡಿದೆ. ಅಂದರೆ ವಾಟ್ ಇಟ್ ಇಂಡಿಕೇಟ್ಸ್ ಏನು ಇಂಡಿಕೇಟ್ ಮಾಡುತ್ತಂದರೆ ಆರ್ಥಿಕವಾಗಿ ಬಲ ಅಂದರೆ ಆರ್ಥಿಕವಾಗಿ ಸದೃಢವಾಗ್ತಿದೆ ಅಂತ ಅರ್ಥ. ಇನ್ನು ನೆಕ್ಸ್ಟ್ ಇದ್ರ ಬಗ್ಗೆ ಮಾತಾಡ್ತಾ ಬಂದಾಗ ನೋಡಿ, ಟಾಪ್ 3 ದೇಶಗಳು ಈ ಒಂದು ಸೂಚ್ಯಂಕದಲ್ಲಿ ಡೆನ್ಮಾರ್ಕ್ ಮೊದಲ ಸ್ಥಾನದಲ್ಲಿ, ಸ್ವಿಟ್ಜರ್ಲ್ಯಾಂಡ್ 2ನೇ ಸ್ಥಾನದಲ್ಲಿ, ಸಿಂಗಾಪುರ್ 3ನೇ ಸ್ಥಾನದಲ್ಲಿ. ಅದೇ ಥರನಾಗಿ ಭಾರತ 37ನೇ ಸ್ಥಾನ ಪಡೆದುಕೊಂಡಿದೆ. ಲಾಸ್ಟ್ ಟೈಮ್ ಎಷ್ಟನೇ ಸ್ಥಾನ ಪಡೆದುಕೊಂಡಿತ್ತು, 43ನೇ ಸ್ಥಾನ ಅಂತಕ್ಕಂಥದ್ದು ತಮ್ಮ ತಲೆಯಲ್ಲಿ ಅಚ್ಚಳವಾಗಿ ಉಳಿಬೇಕು. ಬಿಕಾಸ್ ಎಕ್ಸಾಮಲ್ಲಿ ಇದೇ ಥರ ಪ್ರಶ್ನೆಯನ್ನು ಕೇಳ್ತಾರೆ. ಟಾಪ್ ರಾಷ್ಟ್ರಗಳು ಕೇಳ್ಬೋದು ಅಥವಾ ಭಾರತ ಸ್ಥಾನ ಕೇಳ್ಬೋದು, ಬಿಡುಗಡೆ ಮಾಡುವ ಸಂಸ್ಥೆ ನಿಮಗೆ ಎಕ್ಸಾಮಲ್ಲಿ ಕೇಳಬಹುದು. ಸೊ ಇದೇ ಥರನಾಗಿ ನಾವೇನು ಮಾಡ್ತಾಯಿದ್ದೀವಿ, ನಿಮಗೋಸ್ಕರವಾಗಿ ನೋಟ್ಸು ಕೂಡ ರೆಡಿಯಾಗಿದೆ. ಸೊ ದ್ಯಾಟ್ ಆ ನೋಟ್ಸ್ ಎಲ್ಲಿ ಅಂತಂದರೆ ನಿಮಗೆ 15 ದಿವಸಕ್ಕೆ ಎಷ್ಟಾಗುತ್ತೆ, 20 ರೂಪೀಸ್ ಆಗುತ್ತೆ. ನೋಡಿ, 1 ಮಂತಿಗೆ 40 ಆಗುತ್ತೆ. ಜಾನ್ ಟು ಮೇ 200 ಆಗುತ್ತೆ. ಡಿಸೆಂಬರಿಂದ ಮೇವರೆಗೆ ಬೇಕಾದ್ರೆ 240 ಆಗುತ್ತೆ. ಜುಲೈ ಟು ಮೇ 2022ವರೆಗೆ 1 ಇಯರ್ ನಿಮಗೆ 440 ರೂಪೀಸ್ ಆಗುತ್ತೆ. ಫೋನ್ಪೇ, ಗೂಗಲ್ ಪೇ, ಪೇಟಿಎಮ್, ವಿಮೆ ಆ್ಯಪ್ ಮುಖಾಂತರ ನೀವು ಪೇ ಮಾಡಿರೋದನ್ನು ಈ ನಂಬರಿಗೆ ಸ್ಕ್ರೀನ್ಶಾಟ್ ಕಳಿಸಿದ್ರೆ ನಮ್ಮೆಲ್ಲ ನೋಟ್ಸ್ ನಿಮಗೆ ಶಾರ್ಟ್ ಫಾರ್ಮೆಟಲ್ಲಿ ಕಳಿಸ್ತೀವಿ. ನೆಕ್ಸ್ಟ್ ನೋಡೋಣ. ನೋಡಿ, ನೆಕ್ಸ್ಟ್ ಪ್ರಶ್ನೆ ಅಂತ ಕೇಳಿದ್ರೆ, ಇತ್ತೀಚೆಗೆ ಸುದ್ದಿಯಲ್ಲಿದ್ದ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಯ ಸ್ಥಾಪಕರು ಯಾರು ಅಂತಕ್ಕಂಥ ಪ್ರಶ್ನೆಯನ್ನು ಕೇಳಿದ್ದಾರೆ. ನೋಡಿ, ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಂದರೆ ಜವಾಹರ್ಲಾಲ್ ನೆಹರು ಇಸ್ ದ ರೈಟ್ ಆನ್ಸರ್. ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆ ಈಗ ಏನಾಗಿದೆ ಅಂದರೆ ಕೇವಲ ಇಂಡಿಯಾದಲ್ಲೆಲ್ಲ, ಜಗತ್ತಿನಲ್ಲೂ ಕೂಡ ಸುದ್ದಿ ಆಗ್ತಾ ಇದೆ, ಇಂಡಿಯಾದಲ್ಲೂ ಕೂಡ ಸುದ್ದಿ ಆಗ್ತಾ ಇದೆ. ಯಾಕಂದರೆ ರಾಹುಲ್ ಗಾಂಧಿ ಅವರನ್ನು ಏನು ಮಾಡಿದರೆ, ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅಥವಾ ಎನ್ಫೋರ್ಸ್ಮೆಂಟ್ ಏಜೆನ್ಸಿ ಎನ್ಫೋರ್ಸ್ಮೆಂಟ್ ಸಂಸ್ಥೆಯದವರು ಏನು ಮಾಡಿದ್ದಾರೆ, ರಾಹುಲ್ ಗಾಂಧಿ ಅವರನ್ನು ಅಂದರೆ ಮಾಡ್ತಾ ಇದ್ದಾರೆ ಇನ್ವೆಸ್ಟಿಗೇಷನ್, ಅವರಿಗೆ ಒಂದು ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ, ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ. ಹಾಗಾದರೆ ಇದು ನ್ಯಾಷನಲ್ ಹೆರಾಲ್ಡ್ ಅಂತಕ್ಕಂಥದ್ದು ಏನಂದರೆ, ನ್ಯಾಷನಲ್ ಹೆರಾಲ್ಡ್ ಅಂತಕ್ಕಂಥದ್ದು ಇದು ಒಂದು ಪತ್ರಿಕೆ. ಈ ಪತ್ರಿಕೆಯ ಮೂಲತಃ ಸ್ಥಾಪಕರೇ ಅಂದರೆ ಜವಾಹರ್ಲಾಲ್ ನೆಹರು. 1938ರಲ್ಲಿ ಈ ಪತ್ರಿಕೆ ಸ್ಥಾಪನೆ ಆಗುತ್ತೆ. ಕೇವಲ ಜವಾಹರ್ಲಾಲ್ ನೆಹರು ಅವರಿರಲ್ಲ ಮಾತ್ರ, ಇದರಲ್ಲಿ 500 ಜನನೂ ಕೂಡ 500 ಜನನೂ ಕೂಡ ಏನು ಮಾಡಿರ್ತಾರೆ, ಇದರಲ್ಲಿ ಷೇರುದಾರರಿರ್ತಾರೆ ಈ ಒಂದು ಪತ್ರಿಕೆಯಲ್ಲಿ. ಹಾಗಾದರೆ ಇದರ ಬಗ್ಗೆ ನಾವೇನು ಮಾಡೋಣ, ಡಿಸ್ಕಷನ್ ಮಾಡೋಣ. ನಾವು ಇದರಲ್ಲಿ ಪೊಲಿಟಿಕಲ್ ಆಸ್ಪೆಕ್ಟನ್ನು ಡಿಸ್ಕಷನ್ ಮಾಡೋದು ಬೇಡ. ನಮ್ಮ ಎಕ್ಸಾಮ್ ದೃಷ್ಟಿಯಿಂದಾಗಿ ಏನು ಇಂಪಾರ್ಟೆಂಟ್ ಇದೆ ಅದನ್ನು ಮಾತ್ರ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ನೋಡ್ರಲ್ಲಿ, ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆ 1938ರಲ್ಲಿ ಅಂದಿನ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಕಾಂಗ್ರೆಸ್ಸಿನ ಅಧ್ಯಕ್ಷರಾದ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ನ್ಯಾಷನಲ್ ಹೆರಾಲ್ಡ್ ಎಂಬ ಪತ್ರಿಕೆಯನ್ನು ಸ್ಥಾಪಿಸಿದರು. ಹಾಗಾದರೆ ಯಾರಪ್ಪ ಅಂತಂದ್ರೆ ಈ ಒಂದು ಕಾಂಗ್ರೆಸ್ನ ಅಧ್ಯಕ್ಷರಾಗಿರ್ತಕ್ಕಂಥವ್ರು ಆ ಸಂದರ್ಭದಲ್ಲಿ 1938ರ ಸಂದರ್ಭದಲ್ಲಿ ಕಾಂಗ್ರೆಸ್ನ ಅಧ್ಯಕ್ಷರು ಯಾರಿದ್ರೆ ಜವಾಹರ್ಲಾಲ್ ನೆಹರು ಅವರಿದ್ದರು. ನೋಡಿ, ಜವಾಹರ್ಲಾಲ್ ನೆಹರು ಅವರು ಈ ಪತ್ರಿಕೆಯನ್ನು ಸ್ಥಾಪನೆ ಮಾಡ್ತಾರೆ. ಬ್ರಿಟಿಷರ ವಿರುದ್ಧ
ಪಕ್ಷದ ಧ್ವನಿಯಾಗಲು ಇದನ್ನು ಆರಂಭಿಸಲಾಯಿತು. 1938ರಲ್ಲಿ ನಮಗಿನ್ನೂ ಸ್ವಾತಂತ್ರ್ಯ ಬಂದಿರಲಿಲ್ಲ. ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಅಂತಕ್ಕಂಥದ್ದು ಎಲ್ಲ ಪೊಲಿಟಿಕಲ್ ಲೀಡರ್ ಎಲ್ಲರನ್ನ ಜೋಡಿಸುವ ಒಂದು ಪಕ್ಷವಾಗಿತ್ತು. ಆ ಸಮಯದಲ್ಲಿ ಅದರ ಅಧ್ಯಕ್ಷರು ಜವಾಹರ್ಲಾಲ್ ನೆಹರು ಅವರಿದ್ದರು. ಅವರು ಏನು ಮಾಡಿದ್ರು, ಅವರ ಮುಂದಾಳತ್ವದಲ್ಲಿ ಈ ಪತ್ರಿಕೆ ಸ್ಥಾಪನೆಯಾಗುತ್ತೆ. ಆ ಪತ್ರಿಕೆಯ ಪ್ರಮುಖ ಉದ್ದೇಶ ಏನಂದರೆ ಸ್ವತಂತ್ರ ಹೋರಾಟಗಾರರ ಅವರ ಧ್ವನಿಯನ್ನು ಅಥವಾ ಸ್ವತಂತ್ರ ಹೋರಾಟಗಾರರ ಆಲೋಚನೆಯನ್ನು ಎಲ್ಲ ಜನರಿಗೆ ತಲುಪಿಸೋದಾಗಿತ್ತು. ಆ ಕರ್ತವ್ಯ ಯಾವುದು ಮಾಡ್ತಾಯಿತ್ತು, ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆ ಅಂತಕ್ಕಂಥದ್ದು. ಇದರಲ್ಲಿ ನೋಡಿ ಸುಮಾರು 5,000 ಸ್ವತಂತ್ರ ಹೋರಾಟಗಾರರು ಈ ಪತ್ರಿಕೆಯ ಪಾಲುದಾರರಾಗಿದ್ದರು. ನೋಡಿ ಸುಮಾರು 5,000 ಜನ ಇದ್ದಾರೆ. ನಾನು 500 ಅಂತ ಹೇಳಿದೆ. 5,000 ಜನ ಇದರಲ್ಲಿ ಏನಾದರೂ ಸ್ವತಂತ್ರ ಹೋರಾಟಗಾರರು ಪತ್ರಿಕೆಯಲ್ಲಿ ಷೇರುದಾರಾಗಿದ್ದರು. ಫಾರ್ ಎಕ್ಸಾಂಪಲ್ ಯಾವುದೇ ಒಂದು ಕಂಪನಿ ಇತ್ತಂದರೆ ಅದರಲ್ಲಿ ಷೇರುದಾರ ಇರ್ತಾರೆ. ಅದೇ ಥರನಾಗಿ ಈ ಪತ್ರಿಕೆಯಲ್ಲೂ ಕೂಡ ಇನ್ವೆಸ್ಟ್ಮೆಂಟ್ ಮಾಡಿದರು. ಹಾಗಾದರೆ ಪತ್ರಿಕೆ ಮುದ್ರಣದ ಹೊಣೆಯನ್ನು ಅಸೋಸಿಯೇಟೆಡ್ ಜನರಲ್ ಲಿಮಿಟೆಡ್ ಅಂತಕ್ಕಂಥದ್ದು AJL ಅಸೋಸಿಯೇಟೆಡ್ ಜನರಲ್ ಲಿಮಿಟೆಡ್ ಅಂತಕ್ಕಂಥ ಕಂಪನಿ ಏನಪ್ಪ ಅಂದ್ರೆ ಹೊಣೆಯನ್ನು ಹೊತ್ತಿತ್ತು. ತಮ್ಮ ತಲೆಯಲ್ಲಿರಬೇಕು, ಈ ಪತ್ರಿಕೆ ಅದು ನ್ಯಾಷನಲ್ ಹೆರಾಲ್ಡ್ ಅಂತಕ್ಕಂಥದ್ದು. ಅದನ್ನು ಪ್ರಿಂಟ್ ಮಾಡೋರು ಯಾವ ಜವಾಬ್ದಾರಿ ಇತ್ತಂದರೆ ಒಂದು ಕಂಪನಿ. ದಟ್ ಇಸ್ ಯಾವ ಕಂಪನಿ ಅಂದರೆ AJL ಕಂಪನಿ ಅಂತಕ್ಕಂಥದ್ದು ತಮ್ಮ ತಲೆಯಲ್ಲಿ ಇರಬೇಕು. ಹಾಗಾದರೆ AJL ಅಂದರೆ ಅಸೋಸಿಯೇಟೆಡ್ ಜರ್ನಲ್ಸ್ ಲಿಮಿಟೆಡ್ ಅಂತ ಹೇಳ್ತೀವಿ. ಅರ್ಥ ಆಯ್ತಾ? ಇನ್ನು ತದನಂತರದಲ್ಲಿ ಸ್ವತಂತ್ರ ನಂತರದಲ್ಲಿ ಈ ಪತ್ರಿಕೆ ಕಾಂಗ್ರೆಸ್ನ ಮುಖವಾಣಿಯಾಯಿತು. ಅರ್ಥ ಆಯ್ತಾ? ಇಂಗ್ಲೀಷ್ನಲ್ಲಿ ನ್ಯಾಷನಲ್ ಹೆರಾಲ್ಡ್, ಉರ್ದುವಿನಲ್ಲಿ ಖ್ವಾಮಿ ಆವಾಜ್ ಮತ್ತು ಹಿಂದಿಯಲ್ಲಿ ನವಜವನ್ ಹೆಸರಿನಲ್ಲಿ ಪತ್ರಿಕೆ ಮುದ್ರಣವಾಗ್ತಾಯಿತ್ತು. ಅರ್ಥ ಆಯ್ತಾ? ಅಂದರೆ ಏನು ಸ್ವಾತಂತ್ರ್ಯ 1947ರಲ್ಲಿ ಸ್ವಾತಂತ್ರ್ಯ ಬಂತು. ಸ್ವಾತಂತ್ರ್ಯದ ನಂತರ ವಿವಿಧ ಭಾಷೆಗಳಲ್ಲಿ ಅದು ಪ್ರಿಂಟ್ ಆಗ ಪ್ರಾರಂಭವಾಯಿತು. ಉರ್ದುವಿನಲ್ಲಿ ಆಯಿತು ಮತ್ತು ಹಿಂದಿಯಲ್ಲಿ ಕೂಡ ಆಗ್ತಾಯಿತ್ತು. ತದನಂತರದಲ್ಲಿ ಇಂಗ್ಲೀಷ್ ಭಾಷೆಯಲ್ಲಿ. ಇನ್ನು ಮುಂದೆ ಆ ಪತ್ರಿಕೆ ಏನಾಗುತ್ತೆ, ತನ್ನ ಅಸ್ತಿತ್ವವನ್ನು ಕಳೆದುಕೊಳ್ಳುತ್ತೆ. ಅಸ್ತಿತ್ವವನ್ನು ಕಳೆದುಕೊಂಡಾಗ ಇನ್ನೊಂದು ನಿಮ್ಮ ನ್ಯೂಸ್ ಪೇಪರಲ್ಲಿ ಕೂಡ ಕಾಣಿಸ್ಕೊಳ್ತಾ ಇದೆ. ಏನಂದರೆ ಯಂಗ್ ಇಂಡಿಯಾ ಅಂತಕ್ಕಂಥದ್ದು. ಸರ್ ಇದ್ರ ಬಗ್ಗೆಯೂ ಕೂಡ ಮಾತಾಡೋಣ. ಯಂಗ್ ಇಂಡಿಯಾ ಅಂತಕ್ಕಂಥದ್ದು ಇದು ನಾನ್ ಪ್ರಾಫಿಟ್ ಆರ್ಗನೈಜೇಷನ್ ಸ್ಥಾಪನೆ ಮಾಡಿದ್ರು. ಎಷ್ಟರಲ್ಲಿ ಮಾಡಿದ್ರು ಅಂತಕ್ಕಂಥದ್ದು ನೋಡ್ತಾ ಬಂದಾಗ ನೋಡಿರಲಿ, ಕೇಂದ್ರದಲ್ಲಿ UPA ಎರಡನೇ ಬಾರಿ UPA ಸರ್ಕಾರ ಏನು ಬಂತು, ಅಧಿಕಾರಕ್ಕೆ ಬಂದ ಮಾರನೇ ವರ್ಷವೇ 2010ರಲ್ಲಿ ಯಂಗ್ ಇಂಡಿಯಾ ಲಿಮಿಟೆಡನ್ನು ಸ್ಥಾಪನೆ ಮಾಡಿದ್ರು. ಯಂಗ್ ಇಂಡಿಯಾ ಲಿಮಿಟೆಡ್ ಅಂತಕ್ಕಂಥದ್ದು ಇದನ್ನು ಒಂದು ಕಂಪನಿ. ಸೊ ದ್ಯಾಟ್ ಈ ಕಂಪನಿಯಲ್ಲಿ ಇದು ಸರ್ಕಾರೇತರ ಕಂಪನಿಯಾಗಿತ್ತು. ಸರ್ಕಾರೇತರ ಕಂಪನಿ ಮತ್ತು ನಾನ್ ಪ್ರಾಫಿಟ್ ಆರ್ಗನೈಜೇಷನ್ ಆಗಿತ್ತು ಇದು. ಇದಕ್ಕೆ ರಾಹುಲ್ ಗಾಂಧಿ ನಿರ್ದೇಶಕರಾಗಿದ್ದರು. ಅರ್ಥಾಯ್ತಾ? ರಾಹುಲ್ ಗಾಂಧಿಯವರು ನಿರ್ದೇಶಕರಾಗಿದ್ದರು ಈ ಕಂಪನಿ. ಮತ್ತು ಈ ಕಂಪನಿಯಲ್ಲಿ ರಾಹುಲ್ ಮತ್ತು ಸೋನಿಯಾ ಗಾಂಧಿ ತಲಾ 37% ಷೇರನ್ನು ಹೊಂದಿದ್ದರು. ಅಪ್ರಾಕ್ಸಿಮೇಟ್ಲಿ 76 ಮೇಲೆ. ಅಂದ್ರೆ ಅರ್ಥಾಯ್ತಾ? ಇಷ್ಟೊಂದು ಷೇರು ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಮಾತ್ರ ಉಳಿದಿದ್ದರು. ಇನ್ನು ಉಳಿದ 26% ಷೇರುಗಳು ಮೋತಿಲಾಲ್ ವೋಹ್ರಾ ಅವರು, ಇನ್ನು ತದನಂತರದಲ್ಲಿ ಆಸ್ಕಾರ್ ಫರ್ನಾಂಡಿಸ್ ಮೊದಲಾದ ಕಾಂಗ್ರೆಸ್ ನಾಯಕರು ಹೊಂದಿದ್ದರು. ಕಂಪನಿ ಕೇವಲ 5 ಲಕ್ಷ ರು ಬಂಡವಾಳವನ್ನು ಹೊಂದಿತ್ತು. ಅರ್ಥ ಆಯ್ತಾ? ನಮಗೇನು ಗೊತ್ತಿರಬೇಕಂದ್ರೆ ಯಂಗ್ ಇಂಡಿಯಾ ಅಂತಕ್ಕಂಥದ್ದು ಇದು ಒಂದು ನಾನ್ ಪ್ರಾಫಿಟ್ ಆರ್ಗನೈಜೇಷನ್ನು. ಈ ನಾನ್ ಪ್ರಾಫಿಟ್ ಆರ್ಗನೈಜೇಷನ್ನು 2010ರಲ್ಲಿ ಪ್ರಾರಂಭವಾಗಿತ್ತು. ಈ ಸಂಸ್ಥೆ ಪ್ರಾರಂಭವಾದಾಗ ಇದರಲ್ಲಿ 76% ಅಂದರೆ ಮೇಲ್ಗಡೆ ಇದೆ 37 ಹೆಚ್ಚು ಷೇರನ್ನು ಯಾರು ಹೊಂದಿದ್ದಾರೆ ಅಂದರೆ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಹೊಂದಿದ್ರು ಅಂತಕ್ಕಂಥದ್ದು ತಮ್ಮ ತಲೆಯಲ್ಲಿರಬೇಕು. ಅರ್ಥ ಆಯ್ತಾ? ಎಕ್ಸಾಮಲ್ಲಿ ಇದರ ಮೇಲೆ ಇನ್ಫಾರ್ಮೇಷನ್ ಕೇಳಿದ್ರು ಕೂಡ ನಮಗೆ ಗೊತ್ತಿರಬೇಕು. ಎಸ್, ನೆಕ್ಸ್ಟ್ ನೋಡೋಣ. ನೋಡ್ರಿ, ನೆಕ್ಸ್ಟ್ ಪ್ರಶ್ನೆ ಅಂತ ಕೇಳಿದ್ರೆ ಅಂದರೆ ಭಾರತ ಗೌರವ ಯೋಜನೆ ಅಡಿಯಲ್ಲಿ ದಕ್ಷಿಣ ವಲಯದ ಮೊದಲ ರೈಲು ಯಾವ ಸ್ಥಳಗಳ ಮಧ್ಯೆ ಪ್ರಯಾಣ ಪ್ರಾರಂಭಿಸಿದೆ ಅಂತಕ್ಕಂಥ ಪ್ರಶ್ನೆಯನ್ನು ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಂದರೆ ಮೊದಲನೇ ಆಪ್ಷನ್ನು ಕೊಯಿಮತ್ತೂರಿನಿಂದ ಎಲ್ಲೆಂದರೆ ಸಿರಾಡಿವರೆಗೆ ಏನು ಮಾಡಿದೆ, ಭಾರತ ಗೌರವ ಯೋಜನೆಯಡಿಯಲ್ಲಿ ದಕ್ಷಿಣ ವಲಯದ ಮೊದಲ ರೈಲು ಏನು ಮಾಡಿದೆ, ಪ್ರಯಾಣವನ್ನು ಪ್ರಾರಂಭಿಸಿದೆ ಅಂತಕ್ಕಂಥದ್ದು ಗೊತ್ತಿರಬೇಕು. ಆದರೆ ಇದ್ರ ಬಗ್ಗೆ ಮಾತಾಡ್ತಾ ಬಂದಾಗ ನೋಡಿ, ಭಾರತ ಗೌರವ ಯೋಜನೆ ಅಡಿಯಲ್ಲಿ ಮೊದಲ ರೈಲು ಎಲ್ಲಿಂದ ಎಲ್ಲಿಗೆ ಪ್ರಾರಂಭವಾಗಿದ್ರೆ, ಮೊದಲ ರೈಲು ಕೊಯಿಮತ್ತೂರು ತಮಿಳುನಾಡಿನಿಂದ ಸಿರಾಡಿ ಮಹಾರಾಷ್ಟ್ರಗೆ ಭಾರತ ರೈಲ್ವೆ ದಕ್ಷಿಣ ರೈಲ್ವೆ ವಲಯದಿಂದ ಪ್ರಾರಂಭವಾಯಿತು. ದಕ್ಷಿಣ ರೈಲ್ವೆ ವಲಯದಿಂದ ಪ್ರಾರಂಭವಾಗಿ ಮಹಾರಾಷ್ಟ್ರದ ಸಿರಡಿವರೆಗೆ ಹೊರಟಿರ್ತಕ್ಕಂಥ ರೈಲು ಯಾವುದಂದರೆ ಭಾರತ ಗೌರವ ಯೋಜನೆಯಡಿಯಲ್ಲಿ ಒಂದು ರೈಲು. ಗೊತ್ತಿರಬೇಕು, ಇಂಪಾರ್ಟೆಂಟು. ಹಾಗಾದರೆ ಭಾರತ ಗೌರವ ಯೋಜನೆ ಅಂದರೆ ಏನು ನೋಡಿರಿ. ಭಾರತದಲ್ಲಿ ಪ್ರವಾಸೋದ್ಯಮ ಬೃಹತ್ ಸಾಮರ್ಥ್ಯವನ್ನು ಬೆಳೆಸಿಕೊಳ್ಳಲು ಭಾರತ ಸರ್ಕಾರ ಈ ಯೋಜನೆಯನ್ನು ಪ್ರಾರಂಭಿಸಿದೆ. ಅಂದರೆ ಟೂರಿಸಮ್ಗೆ ನಾವು ಹೆಚ್ಚಿನ ಆದ್ಯತೆಯನ್ನು ಕೊಡುವಗೋಸ್ಕರ ಏನು ಮಾಡಿದ್ದೀವಿ, ಭಾರತ ಗೌರವ ಅಂತಕ್ಕಂಥ ಯೋಜನೆಯನ್ನು ಪ್ರಾರಂಭವನ್ನು ಮಾಡಿದ್ದೀವಿ. ಇದು IRCTC ನಡೆಸುತ್ತಿರುವ ರಾಮಾಯಣ ಎಕ್ಸ್ಪ್ರೆಸ್ ಮಾದರಿಯಲ್ಲಿ ಚಲಿಸುತ್ತದೆ ಅಂತಕ್ಕಂಥ ಗೊತ್ತಿರಬೇಕು. ಥೀಮ್ ಆಧಾರಿತ ಪ್ರವಾಸಿ ಸರ್ಕ್ಯೂಟ್ ರೈಲುಗಳ ಅಡಿಯಲ್ಲಿ ಈ ಯೋಜನೆಯನ್ನು ಘೋಷಿಸಲಾಗಿದೆ. ಅರ್ಥಾತ್ ಥೀಮ್ ಆಧಾರಿತ ಅಂದರೆ ಏನು ಮಾಡ್ತಾರೆ, ಫಾರ್ ಎಕ್ಸಾಂಪಲ್ ನಾವೇನಂದ್ರೆ ರಾಮಾಯಣ ಅಂತ ತೆಗೆದುಕೊಂಡಾಗ ಈ ರಾಮಾಯಣದಲ್ಲಿ ಏನಂದರೆ ರಾಮ ಚಲಿಸಿರ್ತಕ್ಕಂಥ ಸ್ಥಳಗಳು
ಇನ್ನು ತದನಂತರದ ಆ ದೇವಸ್ಥಾನಗಳು ಎಲ್ಲ ಒಂದು ಸರ್ಕ್ಯೂಟ್ ಕನೆಕ್ಟ್ ಮಾಡುವ ಈ ಥರನಾಗಿ ರೈಲ್ ಏನಾಗುತ್ತೆ ಥೀಮ್ ಓರಿಜಿನೇಟೆಡ್ ಆಗಿ ಎಲ್ಲ ಪ್ಲೇಸ್ಗಳನ್ನು ಕನೆಕ್ಟ್ ಮಾಡ್ತಾ ಇರುತ್ತೆ. ಅರ್ಥ ಆಯ್ತಾ? ಒಂದು ಥೀಮ್ ಇರುತ್ತೆ ಅಲ್ಲಿ. ಥೀಮ್ ಅಂದ್ರೆ ಏನು? ರಾಮಾಯಣ ಅಂತಕ್ಕಂಥದ್ದು. ಹಾಗಾದರೆ ರಾಮ ಯಾವ ಒಂದು ಊರಿಂದ ಯಾವ ಊರಿಗೆ ಚಲಿಸಿದ್ದಾರೆ ಮತ್ತು ಅವ್ರು ರಿಲೇಟೆಡ್ ಆಗಿರ್ತಕ್ಕಂಥ ಏನಾದರೂ ಸ್ಪೆಷಲ್ ಹಿಸ್ಟಾರಿಕಲ್ ಏನೇನಿದ್ದಾವೆ ಅವೆಲ್ಲವನ್ನು ಈ ಒಂದು ರೈಲ್ ಏನು ಮಾಡುತ್ತೆ ಕನೆಕ್ಟ್ ಮಾಡುತ್ತೆ, ಅಲ್ಲಿ ಪ್ರವಾಸವನ್ನು ಮಾಡ್ತಾ ಇರ್ತಾರೆ. ನೆಕ್ಸ್ಟ್ ನೋಡ್ರಿ ನೆಕ್ಸ್ಟ್ ಏನಿದೆ ಅಂದರೆ ಭಾರತ ಗೌರವ ಯೋಜನೆಯಡಿಯಲ್ಲಿ ಯಾರೋ ರೈಲುಗಳನ್ನು ಓಡಿಸುತ್ತಾರೆ. ಈ ಯೋಜನೆಯಡಿಯಲ್ಲಿ ಈ ರೈಲುಗಳನ್ನು ಖಾಸಗಿ ಕಂಪನಿಗಳು ಮತ್ತು ERCTC ಎರಡನ್ನು ನಡೆಸ್ತಾ ಇರ್ತವೆ. ಇದನ್ನು ಕೂಡ ಗೊತ್ತಿರಬೇಕು. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡ್ರಿ ಏನಂತ ಕೇಳಿದ್ರೆ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ, ಕೆಳಗಿನ ಯಾವ ದೇಶವು I2U2 ಒಕ್ಕೂಟದ ಸದಸ್ಯ ರಾಷ್ಟ್ರವಾಗಿದೆ ಅಂತಕ್ಕಂಥ ಪ್ರಶ್ನೆಯನ್ನು ಕೇಳಿದ್ದಾರೆ. ಸೊ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಂದರೆ ಮೊದಲನೇ ಆಪ್ಷನ್ನು ಭಾರತ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ಈ ಕೆಳಗಡೆ ಕೊಟ್ಟಿರ್ತಕ್ಕಂಥ ಯಾವುದೇ ರಾಷ್ಟ್ರವು I2 ಮತ್ತು U2 ಒಂದು ಒಕ್ಕೂಟದ ಸದಸ್ಯ ರಾಷ್ಟ್ರವಾಗಿಲ್ಲ. ಹಾಗಾದರೆ I2U2 ಮೇಲೆ ಯಾಕೆ ಪ್ರಶ್ನೆಯನ್ನು ಕೇಳಲಾಗಿದೆ ನೋಡಿ. ನ್ಯೂಸ್ ಪೇಪರಲ್ಲಿ ಭಾರತ, ಇಸ್ರೇಲ್, UAE, ಅಮೆರಿಕ ಮೈತ್ರಿಕೂಟ I2U2 ಅಸ್ತಿತ್ವಕ್ಕೆ ಜುಲೈನಲ್ಲಿ ಮೊದಲ ಶೃಂಗಸಭೆ ಅಂತಕ್ಕಂಥದ್ದು ನ್ಯೂಸ್ ಪೇಪರಲ್ಲಿ ಕಾಣಿಸ್ಕೊಂಡಿತ್ತು. ಆದುದರಿಂದಾಗಿ I2U2 ಮೇಲೆ ಪ್ರಶ್ನೆಯನ್ನು ಕೇಳಲಾಗಿದೆ. ನಿಮ್ಮ ಎಕ್ಸಾಮಲ್ಲೂ ಕೂಡ ಪ್ರಶ್ನೆಯನ್ನು ಕೇಳಬಹುದು. ಕೆಳಗಿನ ಯಾವ ಸದಸ್ಯ I2U2 ಒಂದು ಒಕ್ಕೂಟದ ಸದಸ್ಯ ರಾಷ್ಟ್ರವಾಗಿದೆ, ಯಾವುದಾಗಿಲ್ಲ ಅಂತಕ್ಕಂಥ ಪ್ರಶ್ನೆಗಳು ಕೇಳಬಹುದು. ಆದುದರಿಂದ ಇದರ ಬಗ್ಗೆ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ನೋಡಿ, ಒಕ್ಕೂಟದ ಮೊದಲ ಶೃಂಗಸಭೆ ವರ್ಚುವಲ್ ರೂಪದಲ್ಲಿ ಜುಲೈನಲ್ಲಿ ನಡೆಯಲಿದೆ. ಅರ್ಥಾತ್ ಜುಲೈನಲ್ಲಿ ನಡೆಯುತ್ತೆ, ನೆಕ್ಸ್ಟ್ ತಿಂಗಳು. ಈ ಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ, ಜೋ ಬೈಡನ್, ಇಸ್ರೇಲ್ ಪ್ರಧಾನಿ ನೆಫ್ತಲಿ ಬೆನೆಟ್ ಮತ್ತು UAE ಅಧ್ಯಕ್ಷ ಮೊಹಮ್ಮದ್ ಬಿನ್ ಜಯದ್ ಅಲ್ ನಹ್ಯಾನ್ ಅಂತಕ್ಕಂಥವ್ರು ಪಾಲ್ಗೊಳ್ಳಲಿದ್ದಾರೆ. ಅರ್ಥ ಆಯ್ತಾ? ಒಟ್ಟಾರೆಯಾಗಿ UAE ಆ್ಯಂಡ್ ಭಾರತ, ತದನಂತರದಲ್ಲಿ ಅಮೆರಿಕ ಆದಮೇಲೆ ಇಸ್ರೇಲ್ ಇವೆಲ್ಲ ಏನಪ್ಪ ಅಂದ್ರೆ ಇದರ ಒಂದು ಸದಸ್ಯ ರಾಷ್ಟ್ರಗಳು. ಗೊತ್ತಾಯ್ತಾ? ನೆಕ್ಸ್ಟ್ ನೋಡ್ರಿ, I2U2 ಒಕ್ಕೂಟದ ಬಗ್ಗೆ ಮಾತಾಡ್ತಾ ಬಂದಾಗ ಸದಸ್ಯ ರಾಷ್ಟ್ರಗಳು ಭಾರತ, ಇಸ್ರೇಲ್, ಅರಬ್ ಸಂಯುಕ್ತ ಸಂಸ್ಥಾನ ಅಂದರೆ UAE, ತದನಂತರದಲ್ಲಿ ಅಮೆರಿಕ ಅಂತಕ್ಕಂಥದ್ದು ತಮ್ಮ ತಲೆಯಲ್ಲಿ ಉಳಿಬೇಕು. ಅರ್ಥಾತ್ ವೆರಿ ಇಂಪಾರ್ಟೆಂಟು. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ ನೆಕ್ಸ್ಟ್ ಪ್ರಶ್ನೆನೂ ಕೂಡ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಇದೇ ಥರನಾಗಿ ನಿಮ್ಮ ಎಕ್ಸಾಮಲ್ಲಿ ಪ್ರಶ್ನೆಯನ್ನು ಕೇಳ್ಬೋದು. ಎಂದು ಕೇಳಿದರೆ ನೋಡ್ರಿ, ಖೇಲೋ ಇಂಡಿಯಾ ಯೂತ್ ಗೇಮ್ಸ್ 2021ರಲ್ಲಿ ಯಾವ ರಾಜ್ಯವು ಅಗ್ರಸ್ಥಾನ ಪಡೆದುಕೊಂಡಿದೆ ಅಂತಕ್ಕಂಥ ಪ್ರಶ್ನೆಯನ್ನು ಕೇಳಿದರೆ, ಸೊ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಂದರೆ ಎರಡನೇ ಆಪ್ಷನು ಹರಿಯಾಣ ಇಸ್ ದ ರೈಟ್ ಆನ್ಸರ್. ಇದರ ಬಗ್ಗೆ ಮಾತಾಡ್ತಾ ಬಂದಾಗ ನೋಡಿ, ಖೇಲೋ ಇಂಡಿಯಾ ಯೂತ್ ಗೇಮ್ಸ್ 4ನೇ ಆವೃತ್ತಿ ಹರಿಯಾಣದ ಪಂಚಕುಲದಲ್ಲಿ ಮುಕ್ತಾಯಗೊಂಡಿತು. ಆತಿಥ್ಯ ಹರಿಯಾಣವು 52 ಚಿನ್ನ, 39 ಬೆಳ್ಳಿ, 46 ಕಂಚಿನ ಪದಕಗಳೊಂದಿಗೆ ಪದಕ ಪಟ್ಟಿಯಲ್ಲಿ ಅಗ್ರಸ್ಥಾನವನ್ನು ಪಡೆದುಕೊಂಡಿದೆ. ಬಹಳ ಇಂಪಾರ್ಟೆಂಟು. ಇತ್ತೀಚೆಗೆ 4ನೇ ಆವೃತ್ತಿಯ ಖೇಲೋ ಇಂಡಿಯಾ ಯೂತ್ ಗೇಮ್ಸ್ಗಳು ಎಲ್ಲಿ ನಡೆದವು ಅಂದರೆ ಹರಿಯಾಣದಲ್ಲಿ ನಡೆದಿವೆ. ಹರಿಯಾಣದಲ್ಲಿ ನಡೆದಿರ್ತಕ್ಕಂಥ ಈ ಖೇಲೋ ಇಂಡಿಯಾ ಯೂತ್ ಗೇಮ್ಸ್ಗಳಲ್ಲಿ ಅತಿ ಹೆಚ್ಚು ಈ ಒಂದು ಪದಕಗಳ ಪಟ್ಟಿಯಲ್ಲಿ ಅತಿ ಹೆಚ್ಚು ಪದಕಗಳನ್ನು ಗೆದ್ದಿರ್ತಕ್ಕಂಥ ರಾಜ್ಯ ಯಾವುದಂದರೆ ಹರಿಯಾಣ ಅಂತಕ್ಕಂಥದ್ದು. ಎಷ್ಟು ಅಂದರೆ 52 ಚಿನ್ನ, 39 ಬೆಳ್ಳಿ, 46 ಕಂಚಿನ ಪದಕಗಳು. ಹಾಗಾದರೆ ಕರ್ನಾಟಕದ ಕಥೆ ಏನಂದ್ರೆ ನೋಡ್ರಿ, ಮಹಾರಾಷ್ಟ್ರ ಮತ್ತು ಕರ್ನಾಟಕ ಕ್ರಮವಾಗಿ 2, 3ನೇ ಸ್ಥಾನದಲ್ಲಿದೆ. ಅದರ ಅರ್ಥ ಮಹಾರಾಷ್ಟ್ರ 2ನೇ ಸ್ಥಾನದಲ್ಲಿದ್ದರೆ ಕರ್ನಾಟಕವು 3ನೇ ಸ್ಥಾನದಲ್ಲಿದೆ ಅಂತಕ್ಕಂಥದ್ದು ಗೊತ್ತಿರಬೇಕು. ಇನ್ನು ಹರಿಯಾಣವು 2018ರಲ್ಲಿಯೂ ಕೂಡ ಅತಿ ಹೆಚ್ಚು ಪದಕಗಳನ್ನು ಗೆದ್ದಿಕೊಂಡಿತ್ತು. ಅವಾಗ ಇದರ ಒಂದು ಮೊದಲ ಆವೃತ್ತಿ ಪ್ರಾರಂಭವಾಗಿತ್ತು. ಇನ್ನು ಯೂತ್ ಗೇಮ್ಸ್ಗಳ ಬಗ್ಗೆ ನಾನು ಸ್ಟಾರ್ಟಿಂಗ್ ಯಾವಾಗ ಇದರ ಒಂದು ಮಸ್ಕಟ್ಟು ಮತ್ತು ಲೋಗೋನ ಬಿಡುಗಡೆ ಮಾಡಿದ್ರಲ್ಲ ಅವಾಗಲೇ ಇದರ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ನಾನು ನಮ್ಮ ನೋಟ್ಸ್ಗಳಲ್ಲಿ ಕೊಟ್ಟಿದ್ದೀನಿ. ನಾನು 2-3 ಬಾರಿನೂ ಕೂಡ ಏನು ಮಾಡಿದ್ದೀನಿ, ಇದರ ಬಗ್ಗೆ ಡಿಸ್ಕಷನ್ ಮಾಡಿದ್ದೀನಿ. ಸೊ ದ್ಯಾಟ್ ಅದರಲ್ಲಿ ನೀವು ಇದನ್ನು ಅಪ್ಡೇಟ್ ಮಾಡ್ಕೋಬೇಕು. ಸೊ ದ್ಯಾಟ್ ನಿಮ್ಗೆ ಅಪ್ಡೇಟ್ ಆಗಲಿಲ್ಲ ಅಂದರೂ ಕೂಡ, ಬರ್ಕೊಳ್ಳೋಕ್ಕಾಗಲಿಲ್ಲ ಅಂದರೂ ಕೂಡ, ನೋಟ್ ಡೌನ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಅಂದರೆ ಕೂಡ ನಾವು ನಿಮಗೆ ನೋಟ್ಸನ್ನು ಕೊಡ್ತೀವಿ. ಡೋಂಟ್ ವರಿ. ಅರ್ಥ ಆಯ್ತಾ? ಅದನ್ನು ನೀವು ತೊಗೊಂಡು ರಿವೈಸನ್ನು ಮಾಡ್ಬೋದು. ನೋಡಿ ನೆಕ್ಸ್ಟ್ ಯಾವ್ದು ಕೊಟ್ಟಿದ್ದಾರೆ, 1 ಲೈನರ್ಸ್ ಅಂತ ಕೊಟ್ಟಿದ್ದಾರೆ. ಸೊ ದ್ಯಾಟ್ 1 ಲೈನಲ್ಲಿ ನೋಡಿ ಮೊದಲೇನು ಕೇಳಿದರೆ 2022ರ ಮುಖ್ಯ ಕಾರ್ಯದರ್ಶಿಗಳ ಮೊದಲ ರಾಷ್ಟ್ರೀಯ ಸಮ್ಮೇಳನದ ಅಧ್ಯಕ್ಷತೆ ವಹಿಸೋರು ಯಾರಂದರೆ ಪ್ರಧಾನಮಂತ್ರಿ. ವಿಶ್ವಸಂಸ್ಥೆಯ ಕಟ್ಟಡಗಳಿಗೆ ವೇ ಫೈಂಡಿಂಗ್ ಅಪ್ಲಿಕೇಶನನ್ನು ಅಭಿವೃದ್ಧಿಪಡಿಸಲು ಯಾವ ದೇಶವು ಘೋಷಿಸಿದೆ ಅಂದರೆ ದಟ್ ಇಸ್ ಭಾರತ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ಇನ್ನು ಇತ್ತೀಚೆಗೆ ಅಧಿಸೂಚನೆಯ ಪ್ರಕಾರ 5G ಸ್ಪೆಕ್ಟ್ರಮ್ ಅನ್ನು ಎಷ್ಟು ವರ್ಷಗಳವರೆಗೆ ಹರಾಜು ಮಾಡಲಾಗ್ತಾ ಇದೆ ಅಂದರೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ 20 ವರ್ಷಗಳವರೆಗೆ. ಇನ್ನು ಬಿಮ್ಸ್ಟೇಕ್ ತಂತ್ರಜ್ಞಾನ ವರ್ಗಾವಣೆ ಕೇಂದ್ರದ ಸ್ಥಳ ಯಾವುದಂದರೆ ದಟ್ ಈಸ್ ಕೊಲಂಬೋ. ಬಹಳ ಇಂಪಾರ್ಟೆಂಟು. ಈಗಾಗಲೇ ನಾವು ನಿನ್ನೆ ಕ್ಲಾಸಲ್ಲಿ ಇದ್ರ ಬಗ್ಗೆ ಏನು ಮಾಡಿದ್ವಿ, ಡಿಸ್ಕಷನನ್ನು ಮಾಡಿದ್ವಿ. ಮತ್ತೆ ಮಾಡೋದು ಬೇಡ. ಆದ್ದರಿಂದ ಇದೊಂದು ಒಳ್ಳೆಯ ಫ್ಯಾಕ್ಟರ್. ಇದರಿಂದಾಗಿ 1 ಲೈನಲ್ಲಿ ಕವರ್ ಮಾಡಿದ್ವಿ. ಸೊ ದ್ಯಾಟ್ ಇವತ್ತಿಗೆ ವಿಡಿಯೋನ ಮುಗಿಸೋಣ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೊಸ ಜೋಶೊಂದಿಗೆ, ಹೊಸ ಕರೆಂಟ್ ಅಫೇರ್ಸ್ ಒಂದಿಗೆ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು ಫ್ರೆಂಡ್ಸ್. ಟೇಕ್ ಕೇರ್. ಬೈ ಬಾಯ್.